ಸ್ಟಾರ್ಟ್ ಮಾಡ್ತಾನೆ. ಸೊ ಟೀ ಕುಡಿಯಕ್ಕೆ ಬಂದಿದ್ದೀವಿ. ಬಂದ್ವಿ ಅಷ್ಟೇ. ನಮ್ಮ ಸೀಟಲ್ಲಿ ಅವರು ಕುತ್ಕೊಂಡು ಬರ್ತಾ ಇದ್ದಾರೆ. ಆಟೋದಲ್ಲೇ ಹೋಗೋಣ ಅಂತ ಒಂದೊಂದು ಕೆಜಿ ತಗೊತಾ ಇದ್ದೀವಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟೆಡ್. ಆ್ಯಂಡ್ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಆಯಿತು. ಸೊ ಇವತ್ತು ಹೊಸಮನೆ ಫಂಕ್ಷನ್ ಇತ್ತು, ಗೃಹ ಪ್ರವೇಶ ಇತ್ತು. ಸೊ ಎಲ್ಲರೂ ವೈಶು ಬ್ಲಾಗಲ್ಲಿ ನೋಡಿರ್ತೀರ. ಇಷ್ಟೊತ್ತಿಗೆ ಅವ್ರು ಬಿಟ್ಬಿಟ್ಟಿರ್ತಾರೆ. ಎಲ್ಲರೂ ಹೋಗಿ ಫ್ಯಾಮಿಲಿ ಎಲ್ಲ, ನಮ್ಮ ಮನೆಯವ್ರು ಇರಲಿಲ್ಲ, ಡ್ಯೂಟಿಗೆ ಹೋಗಿದ್ರು. ಸೊ ಈಗಲೂ ಡ್ಯೂಟಿಲಿದ್ದಾರೆ. ಸೊ ನಾನು ಎಲ್ಲ ಅಮ್ಮ ಅಪ್ಪ ಎಲ್ಲರೂ ಹೋಗಿ ಊಟ ಗೀಟ ಮಾಡಿಕೊಂಡು ಅತ್ತೆ ಮಾವ ಎಲ್ಲರೂ ಹೋಗಿ ಬಂದ್ವಿ. ಈಗ ಟೈಮು 5 ಗಂಟೆ ಆಗ್ತಾಯಿದೆ. ಸೊ ನಾವು 7 ಗಂಟೆಗೆ ಹೊರಡಬೇಕು. ಸೊ ಅದಕ್ಕೆ ಬೇಗ ಬೇಗ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಣ ಅಂತ ಬನ್ನಿ. ಇಲ್ಲಿ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಸೊ ಇದೊಂದು ಬ್ಯಾಗ್ ಮೇಲೆ ಇದು ಫುಲ್ಲು ಒಂದು 2-3 ಜೊತೆ ಬಟ್ಟೆ ಇದೆ. ಸೊ ಇದು ಫೋನ್ಗೆ ಒಂದು ಸಿಂಪಲಾಗಿ ಶಾಲ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಈ ಬ್ಯಾಗು ತೊಗೊಂಡಿದ್ದೀನಿ. ಸೊ ಬನ್ನಿ ಗೈಸ್, ಹೊರಡುವ. ಇವಾಗ ಈ ಥರ ರೆಡಿಯಾಗಿದ್ದೀನಿ. ನೈಟ್ ಮಲ್ಕೊಳ್ಳೋದೇ ಇರುತ್ತೆ. ಸೊ ಔಟ್ಫಿಟ್ ಸಿಂಪಲಾಗಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಕಂಫರ್ಟಬಲಾಗಿ. ಎಸ್, ಈಗ ಟೈಮು 6 ಗಂಟೆ ಆಗ್ತಾಯಿದೆ. ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ನಾವು 7-7:15ಗೆಲ್ಲ ಹೊರಡಬೇಕು. ಸೊ ಸ್ವಲ್ಪ ಅಮ್ಮ ಮನೆಗೆ ಹೋಗಿ ಅಲ್ಲಿ ಅಮ್ಮ ನೈಟ್ಗೆ ಊಟಕ್ಕೆ ಅಂತ ಚಪಾತಿ ಏನೋ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಆದರೆ ವಾಕ್ ಮಾಡ್ಕೊಂಡು ಹೋಗ್ತೀವಿ, ಇಲ್ಲ ಅಂದರೆ ಆಟೋ ಬುಕ್ ಮಾಡಿಕೊಂಡು, ಯಾಕಂದರೆ ಲಗೇಜ್ ಎಲ್ಲ ಇದೆ. ಸೊ ಹಾಗಾಗಿ ಸುಮ್ಮನೆ ವಾಕ್ ಮಾಡ್ಕೊಂಡು ಹೋದರೆ ಇದೆಲ್ಲ ಹೋಗ್ಬಿಡುತ್ತೆ. ಅಂದರೆ ಇದು 1.5 ಕಿಲೋಮೀಟ್ರ್ ಆಗುತ್ತೆ, ತಳ್ಕೊಂಡು ಹೋಗಬೇಕಾಗುತ್ತೆ. ಇದಕ್ಕೆಲ್ಲ ಟೇಪ್ ಸುತ್ತಿದ್ದೀನಿ, ಒಂದು 2 ಲೇಯರು. ಹಿಂಗೆ ಗಾಯ್ಸ್. ಓಕೆ, ಬನ್ನಿ ಬೇಗ ಬೇಗ ರೆಡಿ ಆಗುವ. ಇದಕ್ಕಿಂತ ನನಗೆ ಮಿರರಲ್ಲಿ ಮಾತಾಡಿಕೊಂಡು ಈ ಥರ ನೋಡಿಕೊಂಡು ಬ್ಲಾಗ್ ಮಾಡೋದೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಲೆಟ್ಸ್ ಬೇಗ ಬೇಗ ರೆಡಿಯಾಗಿ ಹೋಗುವ. ಸಿಂಪಲಾಗಿ ಜಸ್ಟ್ ಸನ್ಸ್ಕ್ರೀನು, ಒಂದು ಸ್ಟಿಕ್ಕರು, ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ ಅಷ್ಟೇ. ಇನ್ನು ಗೊತ್ತಾ, ಐಫೋನು ಇದೆ, ಬಟ್ ಐಫೋನು ಯಾಕೋ ಸ್ಟೋರೇಜ್ ಇಶ್ಯೂ ಬರ್ತಾಯಿದೆ. ಮತ್ತು ನನಗೆ ಚಾರ್ಜು ಜಾಸ್ತಿ ಲಾಂಗಾಗಿರಲ್ಲ. ಸೊ ಅವಾಗೊಂದು ಆಸೆ ಇತ್ತು ಐಫೋನ್ ಬೇಕು ಅಂತ, ಹಾಗಾಗಿ ತೊಗೊಂಡಿದ್ದೆ. ಸೊ ಇವಾಗ ಐಫೋನ್ ವೇಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ತುಂಬ ಜಾಸ್ತಿ ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಅದ್ರದ್ದು. ಮತ್ತು ಯಾವುದೇ ಎಡಿಟಿಂಗಲ್ಲೂ ಅದು ಹೆಲ್ಪ್ ಮಾಡಲ್ಲ, ಎಲ್ಲದಕ್ಕೂ ಅಮೌಂಟ್ ಕೇಳುತ್ತೆ. ಸೊ ನನ್ನ ಪ್ರಕಾರ ವೇಸ್ಟ್. ಆ್ಯಂಡ್ರಾಯ್ಡೇ ಬೆಸ್ಟ್. ಆ್ಯಂಡ್ ನನ್ನ ಸ್ಯಾಮ್ಸಂಗ್ S25 ಅಲ್ಟ್ರಾ ಅದು 1.5 ಲಕ್ಷ ಏನೋ ಇತ್ತು. ಸೊ ಅದನ್ನು ಹಾಳಾಗೋಯ್ತು, ಬಿಡಿಸ್ಬಿಟ್ಟು ಹೊಡೆದಾಕ್ಬಿಟ್ಟೆ. ಹಾಗಾಗಿ ನಾನು ವಿವೋ ಕನ್ವರ್ಟ್ ಆದೆ. ವಿವೋನೇ ಬೆಸ್ಟ್. ಈಗ X300 FE ಬಿಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಹಂಗಂತ ತೊಗೊಳ್ಳಲ್ಲ ಸದ್ಯಕ್ಕೆ, ನೋಡುವ ಫ್ಯೂಚರಲ್ಲಿ ತೊಗೋಬೋದು, ಹೇಳೋಕ್ಕಾಗಲ್ಲ. ನಮ್ಮ ಅಕ್ಕನೂ ಬರ್ತಾಯಿದ್ದಾಳೆ, ನಾನು ಕೂಡ ಹೊರಟಿದ್ದೀನಿ. ಬಂದು ರಾಣಿ. ನಾನು ಆ ಥರ ಫುಲ್ ಸೆಟ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಅದು ವೆಲ್ವೆಟ್ ಅಲ್ವಾ, ಫುಲ್ಲು ಸೆಕೆ ಆಗ್ತಾಯಿತ್ತು. ಮತ್ತೆ ಬಿಚ್ಚಿ ಮತ್ತೆ ಕಾಟನ್ ಹಾಕ್ಕೊಂಡೆ. ಈಗ ನೋಡುವ ನಮ್ಮ ಜರ್ನಿ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ನಾವಿಬ್ಬರೇ ಹೋಗ್ತಿರೋದು ಅಲ್ವಾ? ಇಲ್ಲ, ಬೆಂಗಳೂರು ಹೋಗಿದ್ದೀವಿ. ಲಾಂಗ್ ಈ ಥರ ದೂರ ಲಾಂಗ್ ಅಂದರೆ ಫಸ್ಟ್ ಟೈಮ್ ಇಬ್ಬರೇ ಹೋಗ್ತಾ ಇರೋದು. ಮತ್ತು ಬರೋದು ಅಷ್ಟೇ, ಫಸ್ಟ್ ಟೈಮ್ 3 ಒಟ್ಟಿಗೆ ಬರ್ತಾ ಇರೋದು. ಈ ಥರ ಸಪ್ರೇಟಾಗಿ ಹೋಗೇ ಇಲ್ಲ ಅಲ್ವೇನೆ. ಇವಳು ಲಾಗ್ ಮಾಡ್ತಾಳೆ. ಓಕೆ, ಇವಾಗ ಇನ್ನೊಂದ್ಸಲ ರೀಕ್ರಿಯೇಟ್ ಅಂದರೆ ಚೆಕಪ್ ಮಾಡ್ತಾಯಿದ್ದೀವಿ. ಎಲ್ಲ ಚಾರ್ಜರು ಅದು ಇದು ತೊಗೊಂಡು ಬಾ ಅಂತ. ಸೊ ಈಗ ಇಲ್ಲಿ 2 ಬಾಟ್ಲು ಇಲ್ಲೇ ತೊಗೊತಾ ಇದ್ದೀವಿ. ಇಲ್ಲಿ ಎಲ್ಲ ಟಿಕೆಟು ಚೆಕ್ಕಿಂಗ್ ಬರ್ತಾರೆ. ಸೊ ಏನಾಗುತ್ತೆ, ಇದ್ರಲ್ಲಿ ಏನಿದೆ, ನಂಬರ್ ಏನಕ್ಕೆ ಇರುತ್ತೆ ಇಲ್ಲಿ, ಇದ್ರಲ್ಲಿ ಏನು ಮೆನ್ಷನ್ ಮಾಡಲ್ಲ, ಜಸ್ಟ್ ಇದು ಅಂತೆ. ಈ ಹುಡುಗಿ ಮಾವಿನ ಹಣ್ಣು ತಂದಿದ್ದಾಳೆ, ಟ್ರೈನಲ್ಲಿ ತಿನ್ನೋಣ ಅಂದರೆ ಬೇಡವಂತೆ.
ಇವಾಗ ಹೋಗ್ತಾ ಮೆಟ್ರೋದಲ್ಲಿ ಹೋಗೋಣ ಅನ್ಕೊಂಡಿದೀವಿ. ಸೊ ಹೆಂಗಾಗುತ್ತೆ ಏನೋ ನೋಡೋಣ. ಟವಲ್ ತಗೊಂಡಾ? ಇದೇನು ಹಿಂಗಾಗಿದ್ವಿ? ನಿನ್ನೆ ತಗೊಂಡಿದ್ದು ಅಲ್ಲಿ ಮಾರ್ಕೆಟ್ ಇದಿತ್ತಲ್ಲ ತಗೊಂಡ್ರ? ಇವಾಗ ಆಟೋ ಬುಕ್ ಮಾಡಿದ್ದೀನಿ. ಆಟೋದಲ್ಲೇ ಹೋಗೋಣ ಅಂತ. ಈಗ ಇಲ್ಲಾಂದರೆ 1.5 ಕಿಲೋಮೀಟ್ರ್ ವಾಕ್ ಮಾಡಬೇಕಾಗತ್ತೆ. ಈಗ ಅಲ್ಲಿ ಹೋಗಿ ಅಲ್ಲಿ ನಮ್ಮ ಮನೆಯವ್ರು ಬರ್ತಾರೆ. ನಮ್ಮ ಸೀಟಲ್ಲೇ ಅವರು ಕುತ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಯಾವುದೋ ಜರ್ಜಿ ಅಂತ ಹೋಗಿದ್ದಾರೆ. ನಮ್ಮನ್ನ ಹಾಗೆ ಡ್ರಾಪ್ ಮಾಡಿ ಹೋಗ್ತಾರೆ. ಈ ನಾಯಿ ನೋಡಿ. ಇವಾಗ ಮೆಟ್ರೋದಲ್ಲಿ ಇದ್ದೀವಿ. ಕಾರನ್ನ ಸ್ವೈಪ್ ಮಾಡಿ ಹೋಗೋದು. ಟ್ರೈನಲ್ಲಿ ಊಟ ಮಾಡ್ತಾ ಇದ್ದ ಐಶು. ತೆಗಿ ಬೇಗ. ಪ್ಯಾಕ್ ಮಾಡಿದ್ದೀನಿ ಫುಲ್ಲು. ಜಾಸ್ತಿ ಮಾತಾಡಿದ್ರೆ ವಿಡಿಯೋ. ಸ್ವಲ್ಪ ಗಾಯ್ಸ್ ಗುಡ್ ಮಾರ್ನಿಂಗ್. ಫೈನಲಿ ನಾವು ಆಲ್ಮೋಸ್ಟ್ ಹತ್ತತ್ರ ಸೊಲ್ಲಾಪುರ ಹತ್ರ ಬಂದ್ವಿ. ಸೊ ಇದು ಬೆಳಗ್ಗೆ ಒಂದು 6 ಗಂಟೆ 6:15 ಆಗಿತ್ತು. ಸೊ ಜರ್ನಿ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಎದ್ದು ಕೂತು ನೋಡ್ತಾ ಇದ್ದೀವಿ. ಕಲಬುರ್ಗಿ ಹೋದ್ಮೇಲೆ ಫುಲ್ ಖಾಲಿ ಆಗೋಯ್ತು. ಸೊ ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ನಾವಿವಾಗ ಅಕ್ಕಲ್ಕೋಟ್ ಹತ್ರ ಇದ್ದೀವಿ. ಸೊ ಇನ್ನೊಂದು 10 ಮಿನಿಟ್ಸ್ ಅಲ್ಲ 10-20 ಮಿನಿಟ್ಸ್ ಅಷ್ಟೇ. ಸೊ ಅವಳೊಂದು ದಿಕ್ಕಿ ಕೂತಿದ್ದಾಳೆ. ಟ್ರೈನ್ ಇವಾಗ ಖಾಲಿ ಇದ್ದೇನೆ ಆಗಿಲ್ಲ. ಮಂತ್ರಾಲಯ ಹೋಗೋಗಂಟ ನಿದ್ದೆ ಆಗಿಲ್ಲ. ಮಂತ್ರಾಲಯ ಯಾದಗಿರಿ ಹೋಗೋಗಂಟ ನಿದ್ದೆನೇ ಆಗಿಲ್ಲ. ಯಾದಗಿರಿ ಆದಮೇಲೆ ಸ್ವಲ್ಪ ನಿದ್ದೆ ಆಯಿತು. 2 ಅವರ್ ಬರ್ತಿದ್ದೀವಿ ಅಷ್ಟೇ. ಹೋಗಿ ಮನೆಗೆ ಹೋಗಿ ಅಲ್ಲಿ ಅಂಗಡಿಯಲ್ಲಿ ಅಮೃತ ಟೀ ಶಾಪ್ ಫುಲ್ಲು ಫೇಮಸ್ ಇದೆ. ಸೊ ಅಲ್ಲಿ ಟೀ ಕುಡ್ಕೊಂಡು ನಮ್ಮ ಮಾವ ಬರ್ತಾರೆ ಕರ್ಕೊಂಡು ಅವ್ರನ್ನ ಕರ್ಕೊಂಡು ನಮ್ಮನ್ನ ಕರ್ಕೊಂಡು ಅವ್ರು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಮಾಡುವ. ಇಷ್ಟೇ ಇದ್ದಾಳೆ ಗೈಸ್, ಇಷ್ಟೇ. ಎಷ್ಟು ಓರಾಗತ್ತಲ್ಲ ನೋಡಿ. ಇನ್ನೇನು ಬಂತು ಅನ್ಸುತ್ತೆ, ಸ್ಲೋ ಆಯಿತು. ಇದೆಯಲ್ಲ ಕೆಂಪು ಕಲರ್, ಅದು ಶುಗರ್ ಫ್ಯಾಕ್ಟ್ರಿ. ಶುಗರ್ ಫ್ಯಾಕ್ಟ್ರಿ. ಸೊ ಇದು ನಮ್ಮ ಸೊಲ್ಲಾಪುರ ಮೇಲ್ಗಡೆಯಿಂದ ಇದು ಕಾಣುತ್ತೆ ನೈಟಲ್ಲಿ. ನಾನು ತೋರಿಸ್ತೀನಿ. ಈಗ ನಿಧಾನಕ್ಕೆ ಮೂವ್ ಆಗ್ತಾ ಇದೆ ಅಂದರೆ ನಮ್ಮೂರು ಬಂತು ಅಂತ ಅರ್ಥ. ಅಫ್ಕೋರ್ಸ್ ಬಂತು ಅಂತ ಸುಳ್ಳು ಹೇಳಲ್ಲ, ತೋರಿಸ್ತೀನಿ. ಇಷ್ಟು ಸ್ಲೋ ಹೋಗ್ತಾ ಇದೆ ಅಂದರೆ ಪಕ್ಕ ಬಂದಿದೆ ಅಂತ ಅರ್ಥ. ಬಟ್ ಇಲ್ಲಿ ಸ್ಲೋ ಮಾಡಿಬಿಡ್ತಾರೆ. ಅಂದರೆ 10 ಮಿನಿಟ್ಸ್ ಇದೆ ಅಲ್ವಾ, ಸ್ಲೋ ಮಾಡಿಬಿಡ್ತಾರೆ. ಕಣವ ಬಂತು ನೋಡಿ ಸೊಲ್ಲಾಪುರ. ಶೋ ಮಾಡ್ತಾರಾ? ಯಾವ ಶೋ ಮಾಡ್ತಾರೆ? ಬೇರೆ ನಿಲ್ಲಿಸ್ಬಿಟ್ರಿ ನಮ್ಮ ಊರಿಗೆ ಬಂದ್ವಿ. ನಮ್ಮ ಊರು ಬಂತು. ಅವಾಗ ಬಂತು ಓ ಕಣೆ, ನಿಧಾನಕ್ಕೆ ಹೋಗ್ತಾ ಇಲ್ವಾ? ಇಷ್ಟೇ ಸ್ಲೋ. ಇವಾಗ ಇದು ನೀರು ಬರ್ತಲ್ಲ ಅಂತ ಕ್ಯಾಪ್ಚರ್ ಮಾಡೋಣ ಸುಕ್ಕ ಜಾಮೂನ್ ಫೇಮಸ್ಸು. ಸೊ ಸುಕ್ಕ ಜಾಮೂನ್ ತೊಗೊಳ್ತಾ ಇದ್ದೀವಿ ಇಬ್ಬರು ಸೇರಿಸಿ. ಬ್ರೆಡ್ ಪ್ಯಾಕೆಟ್ ಇದೆ ಇಲ್ಲಿ ಸೊಲ್ಲಾಪುರದಲ್ಲಿ. ಎಲ್ಲ ಥರ, ಇದೊಂಥರ
ಇದೊಂಥರ, ಅದು ರೆಡ್ಡು, ಇದೊಂಥರ 4 ಥರ ಇದೆ ಅಷ್ಟೇನೆ. ಅಷ್ಟೇ. ಒಂದು ರೆಡ್ ನಂಬರ್ತಿಲ್ಲಿ ಚಾ ಇದೆ. ಹಂಗೆ ಹೋಗ್ಬೇಡ್ವೆ, ಬರ್ತಾರಿರು. ಬರ್ತಾರ ಬಾರೆ. ಅಶು ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಅಶುನು ಅಲ್ಲಿದ್ದಾಳೆ. ಗಿಡಕ್ಕೆ ನೀರು ಹಾಕ್ತವೆ ನೋಡಿ. ನಮ್ಮೂರು ಗಾಯ್ಸ್ ನೋಡಿ ನೋಡಿ. ನಮ್ಮ ಅಕ್ಕ ಮನೆ ಹತ್ರ ಬಂದ್ವಿ. ಮನೆ ನೋಡಿ, ಇದು ಫೇಮಸ್ ಟೀ. ಇಲ್ಲಿ ಟೀ ಕುಡಿಯಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಶೆಕೆ. ನನಗೆ ತಗೊಂಡು ಒಂದು ಫೋಟೋ ತಗೊಂಡು ಮಮ್ಮಿ ಮಮ್ಮಿ ಇದು ನಮ್ಮ ಮಮ್ಮಿ ಗೈಸ್, ಇವಾಗ ನಾನು ಮತ್ತೆ ಅಶು ಕಾರಾಗಿರೋ ತಗೊಂಬರಕ್ಕೆ ಮೂರು ನೋಡಿ ಗೈಸ್ ಹೆಂಗಿದೆ. ಸ್ವಂತ ಮನೆಯಲ್ಲೇ ಎಲ್ಲ ಇರ್ಬೋದು ನೋಡಿ. ಇದು ಕರಿಕಾರ 1 kg ತಗೊತಾ ಇದೀವಿ. ಶೋಗ್ ಮಾಡ್ತಾನ. ಸಿಕ್ಕಾಪಟ್ಟೆ ಶೆಕೆ. ಯಾವ ಲೆವೆಲ್ಗೆ ಅಂದರೆ ಹಿರಿ ಇವಳನ್ನ ತೋರಿಸ್ತೀನಿ. ಎಲ್ಲ ಇದರಲ್ಲೆಲ್ಲ ನೀರು. ನೋಡಿ, ಇಷ್ಟು ಒಂದು ಚೀಲ ಆಗಿದೆ. ಖಾರ, ಕರಿಕಾರ, ಶೇಂಗಾ ದಿಂಡಿ ಎಲ್ಲ ತಗೊಂಡಿದ್ದೀವಿ. ನೋಡಿ ಗ್ಯಾಸ್, ಇದೇನಾಗಿದೆ ಇಲ್ಲಿ, ಏನಿದೆ ಅಂತ ಗೊತ್ತಿಲ್ಲ. ಟೋಲ್ ಅನ್ಸುತ್ತೆ. ಮದ್ವೆಗೆ ಏನೋ ಡಿಜೆ ಮನೆಗೆ ಹೋಗ್ತಾ ಇದೀವಿ.